ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ವಿಡಿಯೋ ಹೆಡ್ಡಿಂಗ್ ನೋಡಿ ನಿಮಗೆ ಆಶ್ಚರ್ಯ ಆಗ್ತಾ ಇರಬೇಕು. ಆದ್ರೆ ನಾನಿಲ್ಲಿ ಹೇಳ್ತಾ ಇರೋದು ಸುಳ್ಳಲ್ಲ. ಯುದ್ಧ ನಡೆದಿರೋದು ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ಗಳ ನಡುವೆ. ಆದ್ರೆ ಆ ಯುದ್ಧವನ್ನ ಸೋಲ್ತಾ ಇರೋದು ಅರಬ್ ದೇಶಗಳು. ಹಾಗೆ ಈ ಯುದ್ಧದಲ್ಲಿ ಒಂದೇ ಒಂದು ಮಿಸೈಲ್ ಹಾರಿಸದೆ, ಒಂದೇ ಒಂದು ರೂಪಾಯಿ ಖರ್ಚು ಮಾಡದೆ, ಒಬ್ಬ ಸೈನಿಕನನ್ನೂ ಬಲಿ ಕೊಡದೆ ಸಿಕ್ಕಾಪಟ್ಟೆ ಲಾಭ ಮಾಡ್ಕೊಳ್ತಾ ಇರೋದು ರಷ್ಯಾ. ಹಿಂಗಾಗಿ ಈ ಯುದ್ಧವನ್ನ ಇವತ್ತು ಯಾರಾದ್ರೂ ಗೆಲ್ತಾ ಇದ್ದಾರೆ ಅಂದ್ರೆ ಅದು ರಷ್ಯಾನೇ ಹೊರತು ಮತ್ತಿನ್ಯಾರು ಅಲ್ಲ. ಅದು ಹೇಗೆ ಅನ್ನೋದು ನಿಮಗೆ ಅರ್ಥ ಆಗಬೇಕು ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಬಿಡಿ. ಗೆಳೆಯರೆ, ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ಗಳು ತೀವ್ರ ಪ್ರಮಾಣದಲ್ಲಿ ದಾಳಿ ಮಾಡ್ತಾ ಇವೆ. ಇವತ್ತು ಮಾರ್ಚ್ 10 ಅಂದ್ರೆ ಯುದ್ಧ ಶುರುವಾಗಿ 11ನೇ ದಿನ ಕೂಡ ಇಸ್ರೇಲ್ ಇರಾನ್ ಮೇಲೆ ಮಾಡ್ತಾ ಇರೋ ದಾಳಿಗಳನ್ನು ಮುಂದುವರಿಸಿದೆ. ಇರಾನಿನ ನ್ಯೂಕ್ಲಿಯರ್ ಲ್ಯಾಬ್ ಒಂದನ್ನ ಇಸ್ರೇಲ್ ವಾಯುದಾಳಿಯಲ್ಲಿ ನಾಶ ಮಾಡಿದೆ. ಈ ಲ್ಯಾಬ್ ಅನ್ನ ಇರಾನ್ ತೆಹರಾನ್ನ ಹೊರವಲಯದಲ್ಲಿ ಅತ್ಯಂತ ರಹಸ್ಯವಾಗಿ ನಿರ್ಮಾಣ ಮಾಡಿಕೊಂಡಿತ್ತು. ಅಲ್ಲಿ ನ್ಯೂಕ್ಲಿಯರ್ ಆಯುಧಗಳ ತಯಾರಿಗೆ ವ್ಯವಸ್ಥೆಗಳಾಗ್ತಾ ಇದ್ವು. ಅದನ್ನ ನಾವು ಹೊಡೆದು ಹಾಕಿದೀವಿ ಅಂತ ಇಸ್ರೇಲ್ ಕ್ಲೈಮ್ ಮಾಡ್ಕೋತಾ ಇದೆ. ಹಾಗೆ ಇರಾನ್ ನಲ್ಲಿನ ಆಯಿಲ್ ಫೀಲ್ಡ್ ಗಳನ್ನ ಇಸ್ರೇಲ್ ಅಮೆರಿಕಗಳು ಟಾರ್ಗೆಟ್ ಮಾಡಿಕೊಂಡು ದಾಳಿಗಳನ್ನ ಮುಂದುವರಿಸ್ತಾ ಇವೆ. ಇನ್ನು ಇರಾನ್ ಕೂಡ ತನ್ನ ಪ್ರತಿದಾಳಿಗಳನ್ನ ನಿಲ್ಲಿಸಿಲ್ಲ. ಅವರು ಅರಬ್ ದೇಶಗಳ ಮೇಲೆ ಮತ್ತು ಹಾರ್ಮೋಸ್ ಮೇಲಿನ ದಾಳಿಗಳನ್ನ ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಇರಾನ್ ಒಂದು ಈ ಭಾಗದಲ್ಲಿ ಶಕ್ತಿಯನ್ನ ಕಳ್ಕೊಂಡು ಬಿಟ್ರೆ ಇಸ್ರೇಲ್ಗೆ ಇನ್ಯಾವ ಥ್ರೆಟ್ ಮಧ್ಯಪ್ರಾಚ್ಯದಲ್ಲಿ ಇರೋದಿಲ್ಲ. ಇರಾನ್ ಒಂದು ಬಲಹೀನಗೊಂಡ್ರೆ ಶಿಯಾ ಸುನ್ನಿ ಸಂಘರ್ಷದಲ್ಲಿ ಸುನ್ನಿಗಳ ಶಕ್ತಿ ಹೆಚ್ಚಾಗುತ್ತೆ. ಹೀಗಾಗಿ ಅರಬ್ ನೆಲದಲ್ಲಿನ ರಾಜವಂಶಗಳಿಗೆ ಮುಂದೆ ಕೂಡ ಸಮಸ್ಯೆ ಆಗೋದಿಲ್ಲ. ಇವರ ಆಡಳಿತದಲ್ಲಿ ಇನ್ಯಾರು ಕೈ ಆಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇರಾನಿನ ಇಸ್ಲಾಮಿಕ್ ಆಡಳಿತ ನಾಶ ಆದ್ರೆ, ಅಲ್ಲಿ ಒಂದು ಕೈಗೊಂಬೆ ಸರ್ಕಾರ ಬಂದ್ರೆ, ಅಥವಾ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡೋರು ಯಾರೇ ಒಂದು ಅಲ್ಲಿನ ಆಡಳಿತವನ್ನ ತಮ್ಮ ಕೈಗೆ ತಗೊಂಡ್ರು, ಇರಾನಿನ ಅಗಾಧ ಪ್ರಮಾಣದ ತೈಲ ಸಂಪನ್ಮೂಲಗಳನ್ನ ಹೊರ ತೆಗೆಯುವ ಕೆಲಸ ಅಮೆರಿಕದ ಕಂಪನಿಗಳಿಗೂ ಸಿಗುತ್ತೆ. ಹಾಗೆ ಚೈನಾಗೆ ಸಿಗ್ತಾ ಇರೋ ಡಿಸ್ಕೌಂಟ್ ತೈಲ ನಿಂತು ಹೋಗುತ್ತೆ. ಆ ಮೂಲಕ ಚೈನಾಗೆ ತೈಲದ ಲಾಭ ಕಡಿಮೆ ಆಗುತ್ತೆ. ಇರಾನ್ನಲ್ಲಿನ ಅಪಾರ ಪ್ರಮಾಣದ ಮೈನಿಂಗ್, ರೇರ್ ಅರ್ತ್ ಮೆಟೀರಿಯಲ್ಸ್ ಇವೆಲ್ಲ ಸಿಕ್ಕರೆ ಅಮೆರಿಕಾಗೆ ಚೈನಾ ಮೇಲಿನ ಡಿಪೆಂಡೆನ್ಸಿ ಕೂಡ ಕಡಿಮೆ ಆಗುತ್ತೆ. ಹೀಗಾಗಿ ಅಲ್ಲಿ ಇಸ್ಲಾಮಿಕ್ ಆಡಳಿತ ಅಥವಾ ಅಮೆರಿಕಾನ ದ್ವೇಷ ಮಾಡೋ ಆಡಳಿತ ಇರಬಾರದು ಅಂತ ಅಮೆರಿಕ ಈ ಯುದ್ಧಕ್ಕೆ ಬೆಂಬಲವಾಗಿ ನಿಂತಿದೆ. ಇನ್ನು ಇಲ್ಲಿ ದಾಳಿ ಮಾಡ್ತಾ ಇರೋದು, ಮಿಸೈಲ್ಗಳನ್ನ ದೊಡ್ಡ ಮಟ್ಟದಲ್ಲಿ ಕಳ್ಕೊಳ್ತಾ ಇರೋದು ಅಮೆರಿಕ ಹಾಗೂ ಇಸ್ರೇಲ್ಗಳೇ. ಪಾಪ ಅರಬ್ ದೇಶಗಳು ಅಮೆರಿಕದ ವಾಯುನೆಲೆಗಳಿಗೆ, ನೌಕಾನೆಲೆಗಳಿಗೆ ಆಶ್ರಯವನ್ನು ಕೊಟ್ಟಿವೆ ಅನ್ನೋದು ಬಿಟ್ರೆ ಅವರು ಇರಾನ್ ಮೇಲೆ ದಾಳಿಗೇನು ಇಳಿತಾ ಇಲ್ಲ. ಇನ್ನು ನೋಡಿ, ಖಮೇನಿಯ ಮಗ ಮುಸ್ತಫಾ ಖಮೇನಿ ಸರ್ವೋಚ್ಚ ನಾಯಕನಾಗಿ ಆಯ್ಕೆ ಆದ ಅಂದ ಕೂಡಲೇ ಒಮನ್ನ ರಾಜ ಕಂಗ್ರಾಚುಲೇಷನ್ ಬ್ರದರ್ ಅಂತ ಒಂದು ಮೆಸೇಜ್ ಅನ್ನು ಕೂಡ ಕಳುಹಿಸಿಕೊಟ್ಟಾಗಿದೆ. ಆದರೂ ಅಲ್ಲಿ ತೀವ್ರ ದಾಳಿಗೆ, ನಷ್ಟಕ್ಕೆ ತುತ್ತಾಗ್ತಾ ಇರೋದು ಈ ಅರಬ್ ದೇಶಗಳೇ. ಗೆಳೆಯರೆ, ಅರಬರ ಆದಾಯದ ಮೂಲ ಅಲ್ಲಿನ ತೈಲ ಸಂಪತ್ತು. ತೈಲ ಹಾಗೂ ಗ್ಯಾಸ್ ಅನ್ನ ಹೊರತೆಗೆದು ಅದನ್ನು ಮಾರಿ ಅವರು ಹಣ ಮಾಡ್ಕೋತಾರೆ. ಆದ್ರೆ ಈಗ ಇರಾನ್ನ ಕಾರಣದಿಂದ ಅವರು ಹೊರತೆಗೆಯೋ ತೈಲವನ್ನ ಬೇರೆ ಯಾರಿಗೂ ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಅದನ್ನ ಸಾಗಾಟ ಮಾಡಬೇಕಿರೋ ಹಾರ್ಮೋಸ್ ಮಾರ್ಗವನ್ನ ಇರಾನ್ ಮುಚ್ಚಿದೆ. ಅಲ್ಲಿ ತೈಲ ಹಡಗುಗಳ ಕಾಣಿಸಿದ್ರೆ ನಾವು ದಾಳಿ ಮಾಡ್ತೀವಿ ಅಂತ ಇರಾನ್ ಹೇಳಿದೆ. ನಾವು ಹಡಗುಗಳಿಗೆ ರಕ್ಷಣೆ ಕೊಡ್ತೀವಿ, ವಿಮೆ ಕೊಡ್ತೀವಿ, ಧೈರ್ಯವಾಗಿ ಬನ್ನಿ ಅಂತ ಅಮೆರಿಕ ಏನೇ ಹೇಳಿದ್ರು ಅಲ್ಲಿ ಸಂಚಾರ ಏನು ಶುರು ಆಗ್ತಾ ಇಲ್ಲ. ಹಾರ್ಮೋಸ್ ಕಡೆ ಇರುವ ಸೌದಿ ಅರೇಬಿಯಾ ಹಾಗೂ ಇನ್ನಿತರ ದೇಶಗಳ ತೈಲ ಸಂಗ್ರಹಾಗಾರಗಳು ಈಗಾಗಲೇ ತುಂಬ ಹೋಗಿವೆ. ಅಲ್ಲಿನ ಸ್ಟಾಕ್ ಖಾಲಿ ಆಗ್ತಾ ಇಲ್ಲ. ಹೊಸ ತೈಲನ ಹೊರತೆಗೆದ್ರೆ ಅದನ್ನು ಇಡೋದಿಕ್ಕೆ ಜಾಗ ಇಲ್ಲ. ಹಿಂಗಾಗಿ ಸೌದಿ ಅರೇಬಿಯಾ ತನ್ನ ತೈಲ ಹೊರತೆಗೆಯುವಿಕೆಯನ್ನ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡ್ತಾ ಇದೆ. ಸೌದಿ ಪ್ರತಿನಿತ್ಯ 1-2 ಮಿಲಿಯನ್ ಬ್ಯಾರಲ್ ತೈಲ ಉತ್ಪಾದನೆಯನ್ನ ಕಡಿತಗೊಳಿಸಿದೆ. ಹಾಗೆ ಇರಾಕ್ ಪ್ರತಿನಿತ್ಯ 1 ಮಿಲಿಯನ್ ಬ್ಯಾರಲ್ ತೈಲ ಉತ್ಪಾದನೆಯನ್ನ ಕಡಿಮೆ ಮಾಡಿದೆ. ಕುವೈತ್ ಮತ್ತು ಬಹರೈನ್ಗಳು ಕೂಡ ತೈಲ ಹೊರತೆಗೆಯುವುದನ್ನು ನಿಲ್ಲಿಸಿವೆ. ಕತಾರ್ ದಿನಕ್ಕೆ 1 ಮಿಲಿಯನ್ ಬ್ಯಾರಲ್ ನ್ಯಾಚುರಲ್ ಗ್ಯಾಸ್ ರಫ್ತನ್ನ ಕಡಿಮೆ ಮಾಡಿದೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಕಾರಣದಿಂದ ಒಟ್ಟು ಗ್ಯಾಸ್ ಹಾಗೂ ಕಚ್ಚಾ ತೈಲದ ಉತ್ಪಾದನೆ ಮತ್ತು ಸರಬರಾಜಲ್ಲಿ 20% ಕಡಿತ ಉಂಟಾಗ್ತಾ ಇದೆ. ಅಂದ್ರೆ ಸರಿಸುಮಾರು 17-20 ಮಿಲಿಯನ್ ಅಂದ್ರೆ 2 ಕೋಟಿ ಬ್ಯಾರಲ್ ತೈಲ ಉತ್ಪಾದನೆ ಮತ್ತು ಸರಬರಾಜಿನ ಕೊರತೆಯನ್ನ ಜಗತ್ತು ಈಗ ಕಾಣಬೇಕಾಗಿ ಬರ್ತಾ ಇದೆ. ಇದು ಪ್ರಾರಂಭಿಕ ಹಂತ. ಈ ಸಂಘರ್ಷ ಹೀಗೆ ಮುಂದುವರಿತಾ ಹೋದ್ರೆ ಇದು ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಕೂಡ ಇರುತ್ತೆ. ಇದೆಲ್ಲದರ ನಡುವೆ ನಿಮಗೊಂದು ಮಾಹಿತಿಯನ್ನು ಕೊಡೋದಿದೆ. ಇದೇ ಏಪ್ರಿಲ್ 8ನೇ ತಾರೀಕು 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಅನ್ನು ಆಯೋಜಿಸಿದೆ. 39,500 ರೂಪಾಯಿಗೆ ನಿಮ್ಮನ್ನ ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ ಗಯಾಗೆ ಕರ್ಕೊಂಡು ಹೋಗ್ತಾರೆ. ಇದು 4 ದಿನಗಳು ಮತ್ತು 5 ದಿನಗಳ ಟ್ರಿಪ್. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, 3 ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ ಇರುತ್ತೆ, ಊಟ ತಿಂಡಿ ವ್ಯವಸ್ಥೆಗಳನ್ನು ಅವರೇ ಮಾಡ್ತಾರೆ, ಸಲೀಸಾಗಿ ದೇವರ ದರ್ಶನ ಆಗುತ್ತೆ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರುತ್ತೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಅನ್ನು ಕೂಡ ಅವರೇ ನೋಡ್ಕೋತಾರೆ, 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಅನ್ನ ಕೊಡಲಾಗುತ್ತೆ. ಹಿರಿಯ ನಾಗರಿಕರ ವಿಷಯದಲ್ಲಿ ವಿಶೇಷ ಕಾಳಜಿಯನ್ನು ಕೂಡ ತಗೋತಾರೆ. ಹೊರಡೋ ದಿನ ಏಪ್ರಿಲ್ 8. ಕೆಲವೇ ಸೀಟುಗಳಿವೆಯಂತೆ. ಆಸಕ್ತರು
7022848666 7022848666 ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಗೆಳೆಯರೆ, ಜಗತ್ತಿಗೆ ಪ್ರತಿನಿತ್ಯ ಸುಮಾರು 1.5 ಮಿಲಿಯನ್ ಬ್ಯಾರಲ್ನಷ್ಟು ಕಚ್ಚಾ ತೈಲ ಬೇಕು. ಅದರಲ್ಲಿ 20% ಕಡಿಮೆ ಆಗೋದು ಅಂದ್ರೆ ಸುಮ್ಮನೆ ಮಾತಲ್ಲ. ಈ ಹಿಂದೆ 6 ದಿನಗಳ ಇಸ್ರೇಲ್ ಅರಬ್ ಯುದ್ಧದ ಸಂದರ್ಭದಲ್ಲಿ ಸುಯೆಜ್ ಕೆನಾಲ್ ಸಮಸ್ಯೆಗೆ ತುತ್ತಾಯ್ತಲ್ಲ, ಆಗ ಕೂಡ ಈ ಪ್ರಮಾಣದ ತೈಲ ಸಂಕಷ್ಟ ಜಗತ್ತಿಗೆ ಉಂಟಾಗಿರಲಿಲ್ಲ. ಈಗ ಜಗತ್ತದನ್ನ ನೋಡ್ತಾ ಇದೆ. ಈ ಸರಬರಾಜು ಕೊರತೆ ಶುರು ಆಗುತ್ತೆ, ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಹೆಚ್ಚಾಗುತ್ತೆ, ಸಪ್ಲೈ ಕಡಿಮೆ ಆಗುತ್ತೆ ಅಂದ ಕೂಡಲೇ ಸಹಜವಾಗಿ ಬೆಲೆ ಏರಿಕೆ ಕೂಡ ಆಗುತ್ತೆ. ಈ ಯುದ್ಧದ ಕಾರಣದಿಂದ ಈಗಾಗಲೇ 30% ತೈಲ ಬೆಲೆ ಏರಿಕೆಯನ್ನ ಕಾಣೋದಕ್ಕೆ ಶುರು ಆಗ್ತಾ ಇದೆ. $60 ವರೆಗೆ ಇದ್ದ ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ $100 ಅನ್ನ ದಾಟ್ತಾ ಇದೆ. ಜಗತ್ತಿನ ದೊಡ್ಡ ತೈಲ ಆಮದು ದೇಶಗಳು ಅನಿಸ್ಕೊಳ್ತಾ ಇರೋ ಚೈನಾ ಮತ್ತು ಭಾರತಗಳು ಮಾತ್ರ ಅಲ್ಲ, ಜಪಾನ್, ದಕ್ಷಿಣ ಕೊರಿಯಾ ಹಾಗೂ ಇನ್ನಿತರ ಇಂಡೋ ಪೆಸಿಫಿಕ್ ದೇಶಗಳು, ಯುರೋಪಿಯನ್ ದೇಶಗಳು ಕೂಡ ಸಮಸ್ಯೆಗೆ ತುತ್ತಾಗುತ್ತವೆ. ಈಗಾಗಲೇ ಪಾಕಿಸ್ತಾನದಲ್ಲಿ 20% ಹೆಚ್ಚು ತೈಲ ಬೆಲೆ ಏರಿಕೆಯಾಗಿದೆ. ಶ್ರೀಲಂಕಾ 8% ಅನ್ನ ಏರಿಸಿದೆ. ಬಾಂಗ್ಲಾದಲ್ಲಿ ಕೂಡ 1 ಲೀಟರ್ ಪೆಟ್ರೋಲ್ಗೆ 2 ಟಾಕಾ ಏರಿಕೆಯನ್ನು ಮಾಡಲಾಗಿದೆ. ಇನ್ನು ಬಾಂಗ್ಲಾದಲ್ಲಿ ಕಪ್ಪೆ ಮುಖದವನು ಹೋಗಿದ್ದಾನೆ. ಹಿಂಗಾಗಿ ಎರಡೂ ದೇಶಗಳ ನಡುವಿನ ಸಂಬಂಧ ಸುಧಾರಣೆಯ ಪ್ರಯತ್ನಗಳು ನಡೀತಾ ಇವೆ. ಈ ಹಿನ್ನೆಲೆಯಲ್ಲಿ ಭಾರತ ಬಾಂಗ್ಲಾಗೆ 5,000 ಟನ್ಗಳಷ್ಟು ಡೀಸೆಲ್ ಅನ್ನ ರಫ್ತು ಮಾಡ್ತಾ ಇದೆ. ಹೀಗಾಗಿ ಬಾಂಗ್ಲಾದಲ್ಲಿ ಪಾಕಿಸ್ತಾನದಷ್ಟು ತೈಲ ಬೆಲೆ ಏರಿಕೆ ಆಗ್ತಾ ಇಲ್ಲ. ಇನ್ನು ಭಾರತದಲ್ಲಿ ಸದ್ಯಕ್ಕೆ ತೈಲದ ಕೊರತೆ ಏನಿಲ್ಲ. ರಷ್ಯಾದಿಂದ ಬರಬೇಕಾದ ತೈಲ ನಮಗೆ ಹಾಗೆ ಬರ್ತಾ ಇದೆ. ಹೀಗಾಗಿ ಸರ್ಕಾರ ಬೆಲೆಯನ್ನ ಏರಿಸಿಲ್ಲ. ಆದ್ರೆ ಕಚ್ಚಾ ತೈಲದ ಬೆಲೆ ಏರಿಕೆ ಬಿಸಿ ಭಾರತಕ್ಕೂ ತಗಲ್ತಾ ಇದೆ. ನಮ್ಮ ಒಟ್ಟು GDPಯ 2% ಹೊಡೆತವನ್ನ ಈ ಕಚ್ಚಾ ತೈಲದ ಬೆಲೆ ಏರಿಕೆ ನಮಗೆ ಕೊಡುತ್ತೆ. ಸೊ ಇಂಥ ಪರಿಸ್ಥಿತಿಲಿ ತೈಲ ಸರಬರಾಜು ಮಾಡೋದಕ್ಕೆ ಸಾಧ್ಯ ಇರೋದು ಯಾರಿಗೆ? ರಷ್ಯಾಗೆ. ಗೆಳೆಯರೆ, ಯುಕ್ರೇನ್ ಯುದ್ಧ ಶುರುವಾದಾಗಿನಿಂದ ರಷ್ಯಾದ ತೈಲ ಹಾಗೂ ಗ್ಯಾಸ್ ಮೇಲೆ ಅಮೆರಿಕ ಹಾಗೂ ಯುರೋಪ್ಗಳು ಸ್ಯಾಂಕ್ಷನ್ ಅನ್ನು ವಿಧಿಸಿದ್ದು. ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇರೋದಕ್ಕೆ ಈ ಹಿಂದೆ ಯುರೋಪ್ ತೀವ್ರ ಪ್ರತಿಕ್ರಿಯೆಯನ್ನು ಕೊಡ್ತು. ಹಾಗೆ ಅಮೆರಿಕಾಗೆ ಟ್ರಂಪ್ ಅಧ್ಯಕ್ಷರಾದ ನಂತರ ಭಾರತದ ಮೇಲೆ ದಂಡದ ಟ್ಯಾರಿಫ್ ಅನ್ನು ಕೂಡ ಅಮೆರಿಕ ಹೇರ್ತು. ಇದೆಲ್ಲ ರಷ್ಯಾದ ಆರ್ಥಿಕತೆಯ ಮೇಲೆ ಹೊಡೆತ ಕೊಡೋದಕ್ಕೆ, ಅವರ ತೈಲ ಎಕಾನಮಿಯನ್ನ ನಾಶ ಮಾಡೋದಕ್ಕೆ ಅಮೆರಿಕ ಹಾಗೂ ಯುರೋಪ್ಗಳು ಮಾಡಿದ ಪ್ರಯತ್ನ. ಆದ್ರೆ ಈಗ ರಷ್ಯಾದ ತೈಲ ಮಾರುಕಟ್ಟೆಗೆ ಬಾರದೇ ಇದ್ರೆ ಜಗತ್ತು ಸಂಕಷ್ಟಕ್ಕೆ ತುತ್ತಾಗುತ್ತೆ. ಇದು ಗೊತ್ತಿರೋದ್ರಿಂದಲೇ ರಷ್ಯಾ ಕೂಡ ದೊಡ್ಡ ಪ್ರಮಾಣದಲ್ಲಿ ತೈಲವನ್ನ ಹೊರತೆಗೆದು ಖರೀದಿದಾರರಿಗಾಗಿ ಕಾಯ್ತಾ ಕೂತಿದೆ. ಇನ್ನು ಸ್ಯಾಂಕ್ಷನ್ ನಿಂದಾಗಿ ರಷ್ಯಾ ತನ್ನ ತೈಲವನ್ನ ಭಾರತ ಹಾಗೂ ಚೈನಾಗಳಿಗೆ ಡಿಸ್ಕೌಂಟ್ ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇತ್ತು. ಅವತ್ತಿಗೆ ಜಾಗತಿಕ ತೈಲದ ಬೆಲೆ ಬ್ಯಾರಲ್ಗೆ $60 ಇದ್ದಾಗ ರಷ್ಯಾದ ತೈಲ ಒಂದು $15 ರಿಂದ $20 ಕಡಿಮೆಗೆ ಸಿಗ್ತಾ ಹೋಯ್ತು. ಆದ್ರೆ ಈಗ ಅದು $100 ಅನ್ನ ದಾಟ್ತಾ ಇದೆ. ಅಂದ್ರೆ ರಷ್ಯಾ ಡಿಸ್ಕೌಂಟ್ ಕೊಟ್ಟರೂ ಕೂಡ ಬ್ಯಾರಲ್ ತೈಲ $80 ರಿಂದ $85 ರಷ್ಯಾ ಪ್ರತಿನಿತ್ಯ ಸುಮಾರು 10 ರಿಂದ 12 ಬ್ಯಾರಲ್ ಕಚ್ಚಾ ತೈಲವನ್ನ ಹೊರತೆಗೆಯುತ್ತೆ ಅಂತ ಹೇಳ್ತಾರೆ. ಇದು ಖಚಿತ ಅಂಕಿಅಂಶಗಳಲ್ಲ. ಇದಕ್ಕಿಂತ ಹೆಚ್ಚಿನ ತೈಲವನ್ನು ಕೂಡ ಅವರು ಹೊರತೆಗೆಯುವ ಸಾಧ್ಯತೆ ಇರುತ್ತೆ. ಅದರಲ್ಲಿ 1 ರಿಂದ 1.3 ಮಿಲಿಯನ್ ಬ್ಯಾರಲ್ ತೈಲ ಭಾರತಕ್ಕೆ ಬರ್ತಾ ಇತ್ತು. ಈಗ ಡಿಮ್ಯಾಂಡ್ ಹೆಚ್ಚಾಗ್ತಾ ಇರೋದ್ರಿಂದ ಇನ್ನೂ ಹೆಚ್ಚಿನ ತೈಲವನ್ನ ರಷ್ಯಾ ಹೊರಗೆ ತೆಗೆಯಲೂಬಹುದು. ಭಾರತ ಚೈನಾಗಳಿಗೆ ಮಧ್ಯಪ್ರಾಚ್ಯದ ತೈಲ ಸರಬರಾಜು ನಿಲ್ತಾ ಇರೋದ್ರಿಂದ ಆ ತೈಲದ ಕೊರತೆಯನ್ನ ಕೂಡ ರಷ್ಯಾದ ಮೂಲಕವೇ ತುಂಬಿಕೋಬೇಕಾಗುತ್ತೆ. ಹೀಗಾಗಿ ನಮ್ಮ ಖರೀದಿಗಳು ರಷ್ಯಾದಿಂದ ದುಪ್ಪಟ್ಟಾಗುವ ಸಾಧ್ಯತೆ ಇಲ್ಲಿರುತ್ತೆ. ಹೀಗಾಗಿ ರಷ್ಯಾ ಡಿಮ್ಯಾಂಡ್ ಸಪ್ಲೈ ಎರಡನ್ನು ಗಮನದಲ್ಲಿಟ್ಕೊಂಡು ಈಗ ತಾನು ಕೂಡ ಬೆಲೆ ಏರಿಕೆಯನ್ನು ಮಾಡಿದೆ. ಅವಕಾಶ ಸಿಕ್ಕಾಗ ಲಾಭ ಮಾಡಿಕೊಳ್ಳೇಬೇಕಲ್ಲ, ಅದನ್ನ ರಷ್ಯಾ ಮಾಡ್ತಾ ಇದೆ. ಇನ್ನು ರಷ್ಯಾ ಯುರೋಪಿನ ಕೆಲ ದೇಶಗಳಿಗೆ ನ್ಯಾಚುರಲ್ ಗ್ಯಾಸ್ ನಿರ್ಬಂಧಗಳ ನಡುವೆ ಕೂಡ ಒಂದಷ್ಟು ಗ್ಯಾಸ್ ಸರಬರಾಜು ಮಾಡ್ತಾ ಇತ್ತು. ಈಗ ಅವರ ಟೈಮ್ ಶುರು ಆಗಿದೆ. ಸೊ ಯುರೋಪಿಗೆ ಇನ್ನು ಮುಂದೆ ಗ್ಯಾಸ್ ಕೊಡೋದು ಬೇಡ. ಏಷ್ಯಾ ದೇಶಗಳಿಂದಲೇ ಗ್ಯಾಸ್ಗೆ ಕೂಡ ಬೇಡಿಕೆ ಬರ್ತಾ ಇದೆ. ಹೀಗಾಗಿ ಅದನ್ನು ಏಷ್ಯಾಗೆ ಡೈವರ್ಟ್ ಮಾಡಿಬಿಡೋ ಬಗ್ಗೆ ಯೋಚನೆ ಮಾಡಿ ಅಂತ ವ್ಲಾದಿಮಿರ್ ಪುತಿನ್ ರಷ್ಯಾದ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಇದು ಬೇರೆ ಏನೂ ಅಲ್ಲ, ಯುರೋಪ್ ಅನ್ನ ಬಗ್ಗಿಸಿಕೊಳ್ಳುವ ರಷ್ಯಾದ ಪ್ರಯತ್ನದ ಭಾಗ. ಈಗಾಗಲೇ ಅಲ್ಲಿನ ಕೆಲ ದೇಶಗಳು ಯುರೋಪ್ ಕೂಡ ರಷ್ಯಾ ಮೇಲಿನ ನಿರ್ಬಂಧಗಳನ್ನು ತೆಗಿಬೇಕು ಅಂತ ಯುರೋಪಿಯನ್ ಯೂನಿಯನ್ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡಿವೆ. ಸದ್ಯಕ್ಕೆ ಯುರೋಪ್ ಬಳಿ ಸಾಕಷ್ಟು ನ್ಯಾಚುರಲ್ ಗ್ಯಾಸ್ ನ ದಾಸ್ತಾನಿದೆ. 90 ದಿನಗಳವರೆಗೆ ನಮಗೆ ಸಮಸ್ಯೆ ಇಲ್ಲ ಅಂತ ಅವರು ಹೇಳ್ಕೋತಾ ಇದ್ದಾರೆ. ಆದ್ರೆ ಯುದ್ಧ ಹೀಗೆ ಮುಂದುವರೆದು ಸಪ್ಲೈ ಪೂರ್ತಿ ನಿಂತ್ರೆ ಯುರೋಪ್ಗೆ ಕೂಡ ಸಮಸ್ಯೆ ಆಗುತ್ತೆ ಅನ್ನೋ ಭಯ ಅವರದ್ದು. ಹೀಗಾಗಿ ಅಲ್ಲಿ ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ನ ತೀವ್ರ ಸಮಸ್ಯೆ ಉಂಟಾದ್ರೆ ಯುರೋಪ್ ಹಾಗೂ ಅಮೆರಿಕಾಗಳು ರಷ್ಯಾ ಮುಂದೆ ಮಂಡಿಯೂರಬೇಕಾಗಿ ಬರುತ್ತೆ. ಇದು ತೈಲದ ವಿಷಯ. ಆದರೆ ಇಲ್ಲಿ ರಷ್ಯಾಗಾಗೋ ಮತ್ತೊಂದು ದೊಡ್ಡ ಲಾಭ ಕೂಡ ಇದೆ. ಅದರ ಹೆಸರು ಯುಕ್ರೇನ್. ಗೆಳೆಯರೆ, ಅಮೆರಿಕ ಅರಬ್ ನೆಲದ ಕಡೆಗೆ ಬಂದ ನಂತರ ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಗಮನಿಸಿ ನೋಡಿ. ನ್ಯಾಟೋ ನಾವು ಈ ಯುದ್ಧದಲ್ಲಿ ಭಾಗಿಯಾಗೋದಿಲ್ಲ, ಆದರೆ ನಮ್ಮ ಸದಸ್ಯ ದೇಶಗಳ ಬೆನ್ನಿಗೆ ನಿಲ್ತೀವಿ ಅಂತ ಹೇಳ್ತಾ ಇದೆ. ನ್ಯಾಟೋ ಆಯುಧಗಳೀಗ ಮೆಡಿಟರೇನಿಯನ್ಗೆ ಬಂದಿವೆ. ನ್ಯಾಟೋನ ಕೂಡ ಈ ಯುದ್ಧದಲ್ಲಿ ಭಾಗಿಯಾಗೋ ಹಾಗೆ ಮಾಡಬೇಕು ಅಂತ ಹಠಕ್ಕೆ ಬಿದ್ದರು. ಹಾಗೆ ಇರಾನ್
ಟರ್ಕಿಯ ಮೇಲೆ ಮಿಸೈಲ್ಗಳನ್ನ ಹಾರಿಸ್ತಾ ಇದೆ. ಈ ಟರ್ಕಿಯನ್ನ ನ್ಯಾಟೋ ಕಾಪಾಡ್ಕೋಬೇಕು. ಇನ್ನು ತೈಲ ಸಮಸ್ಯೆಯ ಬಗ್ಗೆ G7 ದೇಶಗಳು ಚರ್ಚೆ ಮಾಡ್ತಾ ಇವೆ. ತೈಲ ಕೊರತೆ ಉಂಟಾಗದ ಹಾಗೆ ನೋಡ್ಕೊಳ್ಳೋದಕ್ಕೆ, ಹಾರ್ಮೋಸ್ ಅಲ್ಲಿ ರಕ್ಷಣೆಯನ್ನ ಒದಗಿಸೋದಕ್ಕೆ ಫ್ರಾನ್ಸ್ ಹಾಗೂ ಬ್ರಿಟನ್ಗಳು ಕೂಡ ತಮ್ಮ ಯುದ್ಧ ನೌಕೆಗಳನ್ನ ಕಳುಹಿಸಿಕೊಡ್ತಾ ಇವೆ. ಫ್ರಾನ್ಸ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ ಮೆಡಿಟರೇನಿಯನ್ಗೆ ಬಂದಿದೆ. ಇಟಲಿ ಕೂಡ ಅವ್ರ ಜೊತೆ ಕೈ ಜೋಡಿಸ್ತಾ ಇದೆ. ಜರ್ಮನಿಯೂ ಬರುತ್ತೆ. ಸೊ ಯುರೋಪಿಯನ್ ದೇಶಗಳ ಗಮನ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮತ್ತು ಅರಬ್ ದೇಶಗಳ ಕಡೆಗೆ ತಿರುಗಿದ್ರೆ ಯುಕ್ರೇನ್ನ ನೋಡೋರು ಯಾರು? ಪಾಪ ಜೆಲೆನ್ಸ್ಕಿ ಇಲ್ಲಿ ಅನಾಥರಾಗ್ತಾರೆ. ಅಲ್ಲಿಗೆ ಯುಕ್ರೇನ್ ರಷ್ಯಾಗೆ ಸುಲಭದ ತುತ್ತಾಗುತ್ತೆ. ಒಂದು, ರಷ್ಯಾ ಯುಕ್ರೇನಿನ ಮೇಲೆ ಇನ್ನಷ್ಟು ಅಗ್ರೆಸಿವ್ ಆಗಿ ದಾಳಿ ಮಾಡುತ್ತೆ, ಅಥವಾ ರಷ್ಯಾದ ಕಂಡೀಷನ್ಗಳಿಗೆ ಒಪ್ಪಿ ಯುಕ್ರೇನ್ ಸಂಧಾನವನ್ನು ಮಾಡ್ಕೋಬೇಕಾಗಿ ಬರುತ್ತೆ. ಈಗಾಗಲೇ ಡೊನಾಲ್ಡ್ ಟ್ರಂಪ್ ಈ ಬಗ್ಗೆ ಪುತಿನ್ ಜೊತೆ ಮಾತುಕತೆಗಳನ್ನು ನಡೆಸಿರೋದಾಗಿ ಹೇಳಿಕೊಂಡಿದ್ದಾರೆ. ಸುಮಾರು 1 ಗಂಟೆಗಳಷ್ಟು ಸುದೀರ್ಘ ಮಾತುಕತೆಗಳು ಇವರಿಬ್ಬರ ನಡುವೆ ನಡೆದಿವೆಯಂತೆ. ಯುಕ್ರೇನ್ ಮತ್ತು ರಷ್ಯಾದ ಯುದ್ಧ ಯಾವತ್ತಿಗೂ ಮುಗಿಯೋ ತರದ ಯುದ್ಧ ಅಲ್ಲ, ಅದು ಎಂಡ್ಲೆಸ್ ವಾರ್ ಅನ್ನೋ ತರದ ಒಂದು ಡೈಲಾಗ್ ಅನ್ನು ಕೂಡ ಇಲ್ಲಿ ಟ್ರಂಪ್ ಹೊಡೆದಿದ್ದಾರೆ. ಇದರ ಅರ್ಥ ಪುತಿನ್ ಬಗ್ಗೆ ಟ್ರಂಪ್ ಸಾಫ್ಟ್ ಆಗ್ತಾ ಇದ್ದಾರೆ. ಜಗತ್ತಿಗೆ ಬೇಕಾಗಿರೋ ತೈಲವನ್ನ ನೀವು ಸರಬರಾಜು ಮಾಡಿ, ಜಗತ್ತು ತೈಲಕ್ಕಾಗಿ ಅಮೆರಿಕದ ವಿರುದ್ಧ ನಿಲ್ಲದ ಹಾಗೆ ನೋಡ್ಕೊಳ್ಳಿ ಅನ್ನೋ ತರದ ಏನೋ ಮಾತುಕತೆಗಳು ಇವರಿಬ್ಬರ ನಡುವೆ ಆಗಿರಬೇಕು. ಟ್ರಂಪ್ ಮಧ್ಯಪ್ರಾಚ್ಯದ ಬೆಳವಣಿಗೆಗಳ ಬಗ್ಗೆ ಪುತಿನ್ ಜೊತೆ ಚರ್ಚೆ ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. 1 ಗಂಟೆ ಅದೇನು ಚರ್ಚೆ ಮಾಡಿದ್ರೋ ದೇವರಿಗೆ ಗೊತ್ತು. ಆದ್ರೆ ಇಲ್ಲಿ ಯುಕ್ರೇನ್ ರಷ್ಯಾ ಯುದ್ಧ, ಇರಾನ್ನ ಸಂಘರ್ಷದ ಕಾರಣಕ್ಕೆ ರಷ್ಯಾಗೆ ಹೆಂಗ್ ಬೇಕೋ ಹಂಗೆ ಮುಕ್ತಾಯ ಆಗೋ ಲಕ್ಷಣಗಳು ಕಾಣ್ತಾ ಇವೆ. ಅಲ್ಲಿಗೆ ಇಲ್ಲಿ ಗೆದ್ದವರು ಯಾರು? ರಷ್ಯಾನೇ ಅಲ್ವೇ? ಇದರ ಜೊತೆ ಇರಾನ್ ಈಗ ಇಸ್ರೇಲ್ ಮತ್ತು ಅರಬ್ ದೇಶಗಳ ಮೇಲೆ ಬಳಸ್ತಾ ಇರೋ ಆಯುಧಗಳ ಪೈಕಿ ಸಾಕಷ್ಟು ರಷ್ಯಾ ಕೊಟ್ಟ ಮಿಸೈಲ್ಗಳಿವೆ ಅಂತ ಹೇಳ್ತಾ ಇದ್ದಾರೆ. ಅವು ಯಶಸ್ವಿಯಾಗಿ ಕೆಲಸ ಕೂಡ ಮಾಡ್ತಾ ಇವೆ. ಅಂದ್ರೆ ಈ ಯುದ್ಧ ಮುಗಿದ ನಂತರ ರಷ್ಯಾದ ಆಯುಧಗಳಿಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ದೊಡ್ಡ ಬೇಡಿಕೆ ಕೂಡ ಶುರು ಆಗುತ್ತೆ. ತೈಲ ಹಾಗೂ ಗ್ಯಾಸ್ಗೆ ಉಂಟಾಗ್ತಾ ಇರೋ ಡಿಮ್ಯಾಂಡು ಮತ್ತು ಅದರ ಬೆಲೆ ಏರಿಕೆಯಿಂದಾಗಿ ತನ್ನ ಕುಸಿತಿದ್ದ ಆರ್ಥಿಕತೆಯನ್ನ ರಷ್ಯಾ ಮತ್ತೆ ಮೇಲೆತ್ತುಕೊಳ್ಳುತ್ತೆ. ಯುಕ್ರೇನ್ನಿಂದ ಯುರೋಪ್, ಅಮೆರಿಕಾಗಳ ಗಮನ ಬೇರೆ ಕಡೆ ಸರಿತಾ ಇರೋದ್ರಿಂದ ಅಲ್ಲಿ ರಷ್ಯಾ ಗೆಲುವನ್ನ ಅಧಿಕೃತಗೊಳಿಸಿಕೊಳ್ಳುತ್ತೆ. ಹಾಗೆ ಆಯುಧ ಮಾರಾಟದ ಮೂಲಕ ಕೂಡ ಲಾಭವನ್ನ ಮಾಡಿಕೊಳ್ತಾ ಹೋಗುತ್ತೆ. ಈಗ ಹೇಳಿ, ಇರಾನ್ ಹಾಗೂ ಇಸ್ರೇಲ್ ಅಮೆರಿಕಾಗಳ ಯುದ್ಧದಲ್ಲಿ ನಿಜವಾಗ್ಲೂ ಗೆಲ್ತಾ ಇರೋದು ಯಾರು? ಇದು ಗೆಳೆಯರ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ನಾವು ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.